ನಮಸ್ಕಾರ. ನಿಜವಾಗ್ಲೂ ರೂಪಾ ಮ್ಯಾಮ್, ನಾವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ಇವರು ಭಾರತದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಇಡೀ ಪ್ರಪಂಚಕ್ಕೆ ಬಹಳ ಪಿನ್ ಟು ಪಿನ್ ನಮಗೆ ಬಿಚ್ಚಿ ನಮಗೆ ಹೇಗಿದೆ ಅಂತ ನಮಗೆ ಸನಾತನ ಧರ್ಮದ ಬಗ್ಗೆ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇರೋಂಥ ಒಬ್ಬ ಹೆಮ್ಮೆಯ ಕನ್ನಡತಿ. ಇವತ್ತು ನಮ್ಮ ಭಾರತದ ಹಿನ್ನೆಲೆ ಏನಾಗಿತ್ತು ಅಂತ ನಮಗೆ ಬಹಳ ಹೆಮ್ಮೆಯಿಂದ ತೋರಿಸಿದ್ದಾರೆ. ಮ್ಯಾಮ್, ವೆರಿ ಗ್ರೇಟ್ಫುಲ್ ಟು ಯು. ನಮಗೆ ನಿಜವಾಗ್ಲೂ ನಾವೇ ಭಾರತೀಯರಾಗಿ ನಮಗೆ ಗೊತ್ತಿರಲಿಲ್ಲ ಈ ಥರ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಮಹಿಳಾ ಆಯೋಗನೂ ಮಾಡಿದರು. ಮಹಿಳಾ ಪಡೆನೂ ಇಷ್ಟು ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಇದರಲ್ಲಿ ಇವರು ನಿಜವಾಗ್ಲೂ ಆ್ಯಕ್ಟ್ ಮಾಡಿಲ್ಲ, ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಜೀವಿಸಿದ್ದಾರೆ. ಅವ್ರ ಕಣ್ಣಲ್ಲಿ ಅವರ ಆ ನೋವು, ಅವ್ರು ಪಟ್ಟಿರೋಂಥ ಹಾರ್ಡ್ ವರ್ಕ್, ಅವ್ರು ಏನೇನು ಫ್ರೇಮ್ ಟು ಫ್ರೇಮ್ ಒಂದೊಂದು ಸೀನಲ್ಲೂ ಅವ್ರು ಜೀವಿಸಿದ್ದಾರೆ. ಪ್ರತಿಯೊಬ್ಬರೂ ನೋಡಲೇಬೇಕು. ಮ್ಯಾಮ್, ಥ್ಯಾಂಕ್ ಯು. ನಿಮಗೆ ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ಧರ್ಮ ಏನಿತ್ತು, ಅದನ್ನೆಲ್ಲ ಉಳಿಸೋದಕ್ಕೆ ಪ್ರತಿಯೊಬ್ಬರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಮವ್ರಿಗೂ ರೀಚ್ ಮಾಡಿಸ್ತಾ ಇದ್ದೀರಾ. ನಾವು ಭಾರತೀಯರಾಗಿ ನಾವು ತುಂಬ ಥ್ಯಾಂಕ್ಸ್ ಮ್ಯಾಮ್. ನಾವು ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡೋದಷ್ಟೇ ಅಲ್ಲ, ಇನ್ನೊಂದು ಅವೇರ್ನೆಸ್ ಏನಂತಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅದನ್ನು ನಾವು ಹೇಗೆ ಉಪಯೋಗಿಸ್ತಾ ಇದ್ದೀವಿ, ನಾವು ಹೇಗೆ ನಮ್ಮ ದೇಶನ ನಾವು ಕಾಪಾಡ್ಕೊತಾ ಇದ್ದೀವಿ ಅನ್ನೋದು ಮತ್ತೊಂದು ಅವೇರ್ನೆಸ್ಸು ಮ್ಯಾಮ್ ಕಡೆಯಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ. ಜೈ ಹಿಂದ್, ಒಂದೇ ಮಾತರಂ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ವೇರ್ ಡು ಐ ಸ್ಟಾರ್ಟ್ ಫ್ರಮ್? ನನಗೆ ರೂಪಕ ಸುಮಾರು ವರ್ಷದಿಂದ ಪರಿಚಯ, ಬಟ್ ಅವ್ರು ನನಗೆ ಪರಿಚಯ ಅಂತ ನಾನು ಈ ಫಿಲಮ್ ನೋಡೋದಕ್ಕಿಂತ ಜಾಸ್ತಿ ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಆ್ಯಕ್ಚುಲಿ ಅವ್ರನ್ನ ನೀರಾ ಆರ್ಯ ಥರನೇ ನೋಡಿದೆ. ಸಚ್ ಅ ಬ್ಯೂಟಿಫುಲ್ ಮೂವಿ. ಶಿ ಈಸ್ ಆಲ್ವೇಸ್ ಬೀನ್ ಆರ್ ಇನ್ಸ್ಪಿರೇಷನ್. ನನಗೆ ಆಗಲಿ, ನನ್ನ ಫ್ರೆಂಡ್ಸ್ಗೆ ಆಗಲಿ, ಶಿ ಈಸ್ ಆಲ್ವೇಸ್ ಬೀನ್ ಆರ್ ಇನ್ಸ್ಪಿರೇಷನ್. ಆ್ಯಂಡ್ ಸಚ್ ಬ್ಯೂಟಿಫುಲ್ ಮೂವಿ. ಅಷ್ಟು ಇಂಟೆನ್ಸ್ ಆಗಿತ್ತು. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಅವ್ರು ಆ್ಯಕ್ಟ್ ಮಾಡಿಲ್ಲ, ಇನ್ವಾಲ್ವ್ ಆಗಿ ಒಂಥರ ಪರಕಾಯ ಪ್ರವೇಶ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಗೇನ್. ದಯವಿಟ್ಟು ಎಲ್ಲರೂ ಥಿಯೇಟರಲ್ಲೇ ಹೋಗಿ ಮೂವೀಸ್ನ ನೋಡಿ ಆ್ಯಂಡ್ ಎನ್ಕರೇಜ್ ಮಾಡಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಇಷ್ಟು ಒಂದು ಅದ್ಭುತವಾದ ಮೂವಿ ಬಂದಿದೆ ಅಂತ ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಆಗ್ತಿದೆ. ಆ್ಯಂಡ್ ನಮ್ಮ ದೇಶದ ಹೆಣ್ಮಕ್ಳು ಇಷ್ಟು ಕಷ್ಟಪಟ್ಟು ನಮಗೆ ಸ್ವತಂತ್ರ ಕೊಡಿಸಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ಕೊಳಕ್ಕೆ ಮಾತೇ ಇಲ್ಲ. ಆ್ಯಂಡ್ ರೂಪಾಕಾನೇ ಡೈರೆಕ್ಟ್ ಮಾಡಿ, ಅವರೇ ಸ್ಟೋರಿ ಬರೆದು ಎವ್ರಿಥಿಂಗ್ ಶಿ ಹ್ಯಾಸ್ ಡನ್. ಆ್ಯಂಡ್ ಶಿ ಇಸ್ ಅ ಒನ್ ವುಮೆನ್ ಆರ್ಮಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಟ್ಸ್ ಟು ದ ಹೋಲ್. ಆಜಾದ್ ಭಾರತ್ ರೂಪಾಯರವರು ನಟಿಸಿ ನಿರ್ದೇಶನ ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮ ಅಣ್ಣನೂ ಮಾಡಿದ್ದಾನೆ, ನಾರಾಯಣ ಸ್ವಾಮಿ ಅಂತ. ನಾವಿಬ್ಬರು ಮಾತಾಡ್ಕೊಳ್ತಿದ್ವಿ, ರೂಪಾಯಿ ಅವ್ರು ಚೆನ್ನಾಗಿ ಮಾಡಿದ್ದಾಳೆ ಅಂತ. ನಿನ್ನೆ ತಾನೇ ಮಾತಾಡ್ಕೊಳ್ತಾ ಇದ್ವಿ. ಇದು ಆ್ಯಕ್ಚುಲಿ 2 ಸಲ ನಾನು ಬಂದಿರೋದು. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಗೌತಮ್ ಫಾರ್ ವಂಡರ್ಫುಲ್ ಮ್ಯೂಸಿಕ್. ತುಂಬ ಸಖತ್ತಾಗಿ ಬಂದಿದೆ. ಆ್ಯಂಡ್ ರೀ ರೆಕಾರ್ಡಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಬೇಕು. ಕನ್ನಡದವರು ಹಿಂದಿ ಸಿನಿಮಾ ಮಾಡಿರೋದು. ಆ್ಯಂಡ್ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಕನ್ನಡದವ್ರನ್ನ ತಗೊಂಡು ಅವಕಾಶ ಕೊಟ್ಟಿರುವಂಥ ರೂಪಾಯರ್ಗೆ ಐ ವುಡ್ ಲೈಕ್ ಟು ಥ್ಯಾಂಕ್. ನಂದೊಂದು ಸಣ್ಣ ಪಾತ್ರ ಅದರಲ್ಲಿ, ಇಲ್ಲ ಸಣ್ಣ ಪಾತ್ರ, ಭಗತ್ ಸಿಂಗ್ ರೋಲು ನಾನೇ ಮಾಡಿರೋದು. ಆ ಅವಕಾಶ ಮಾಡಿಕೊಟ್ಟಂಥ ರೂಪಾಯರು, ದೀಪಾಯರು ಹಾಗೂ ಗೌತಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮೈ ಪ್ಲೇಜರ್. ನಾನು ಆ್ಯಕ್ಚುಲಿ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್ ಕ್ಯಾರೆಕ್ಟರ್. ಯಾಕೆಂದರೆ ಒಂದು ಸೀನ್ ಬರೋದಾದ್ರೂ ಕಂಪ್ಲೀಟಾಗಿ ಮನಸ್ಸಲ್ಲಿ ಮೈಂಡಲ್ಲಿ ಉಳಿಯೋವಂಥ ಕ್ಯಾರೆಕ್ಟರ್. ಯಾಕೆಂದರೆ ಫಸ್ಟ್ ಟೈಮ್ ನಾನು ಆ ಸೀನ್ ನೋಡಿದಾಗಲೇ ಐ ವಾಸ್ ಸ್ಪೆಲ್ ಬೌಂಡ್. ರೀ ರೆಕಾರ್ಡಿಂಗ್ ಮಾಡುವಾಗ ಸೊ ಈ ಸೀನ್ ಇಂಪ್ಯಾಕ್ಟ್ ಬೇರೆ ಲೆವೆಲ್ಗೆ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ನಾವು ಮಾಡಿದ್ವಿ. ತುಂಬ ಇಷ್ಟಪಟ್ಟು ಆ ಕಲರ್ ಟೋನ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ರೂಪ ಆಗಿರ್ಬೋದು, ಗೋಕುಲ್ ಆಗಿರ್ಬೋದು. ಗೋಕುಲ್ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಒಂದೇ ಟೇಕಲ್ಲಿ ಮಾಡಿದ್ದಾರೆ. ಸೊ ಈಸ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅವ್ರಿಗೆ ಇನ್ನೂ ಒಳ್ಳೇದು ಮತ್ತಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು, ಮೇನ್ ಹೀರೋನು ಆಗಲಿ, ಅವರು ಒಳ್ಳೆ ಸಿನಿಮಾನು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಚೆನ್ನಾಗಿದೆ ಅಂತಾನೆ ಅವ್ನು ಇನ್ನೊಂದ್ಸತಿ ನೋಡೋದು. ನೆಕ್ಸ್ಟ್ ನನಗೆ ಕೊಡಲಿಲ್ಲ ಅವ್ರು ಹೀರೋ ಆದಾಗ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಅಂದರೆ ನೀವು ಸಾಕ್ಷಿ ನೀವೆಲ್ಲ. ಇಲ್ಲ, ಎಕ್ಸೆಪ್ಷನಲ್ ಮ್ಯೂಸಿಕ್ ಮಾತ್ರ ಹಾಡಿರ್ಬೋದು ಎಲ್ಲ. ಇಟ್ ಈಸ್ ಲೈಕ್ ಆ ಟೈಮ್ಗೆ ಆ್ಯಂಡ್ ಸಿಚುವೇಶನ್ಗೆ ತಕ್ಕಂಗೆ ಎಲ್ಲ ಸಖತ್ತಾಗಿದೆ. ಹಾಡಿರ್ಬೋದು ಆ್ಯಂಡ್ ಇಡೀ ಸಿನಿಮಾದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ರೀ ರೆಕಾರ್ಡಿಂಗ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಇಡೀ ಸಿನಿಮಾನ
ಮ್ಯಾಮ್ ಎಷ್ಟು ತಿಂದು ಹಾಕ್ಬಿಟ್ಟಿದ್ದಾರೋ ಅದೇ ರೀತಿ ನಮ್ಮನ್ನು ಇಡೀ ಚಿತ್ರ ಆವರಿಸ್ಕೊಳ್ಳೋದು ಗೌತಮ್ ಸರ್ ಮ್ಯೂಸಿಕ್ಕು. ಥ್ಯಾಂಕ್ ಯು. ಆ ಕಾಲಕ್ಕೆ ಹೋಗಿ ಅದೇ ಫೀಲಿಂಗೇ ಕೊಡ್ತಾರೆ. ಆ್ಯಂಡ್ ಎಫೆಕ್ಟ್ಸ್ ಸರ್, ನಾವು ನಿಜವಾಗ್ಲೂ ಅವರು ಇಲ್ಲಿ ಕೂಗ್ತಾ ಇದ್ದಾರಾ ಹಿಂದೆ ಕೂಗ್ತಾ ಇದ್ದಾರಾ ಅಂತ ಬಹಳಷ್ಟು ಸೀನಲ್ಲಿ ನಾವು ತಿರುಗಿ ನೋಡಿದ್ವಿ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಈವನ್ ರೆಕಾರ್ಡಿಂಗು ಸಾಂಗ್ಸ್ ಅಂತೂ ಬಿಡಿ, ಅವ್ರು ಯಾವತ್ತೂ ಚಂದ್ರ ಮೂವಿಯಿಂದ ಹಿಡಿದು ನಾವು ಪ್ರತಿಯೊಂದು ಅವ್ರ ವರ್ಕ್ ನೋಡಿದ್ದೀವಿ. ಬಟ್ ಇದರಲ್ಲಿ ಅವ್ರದ್ದು ಮ್ಯೂಸಿಕ್ ಇರ್ಬೋದು, ರೆಕಾರ್ಡಿಂಗು ಆ್ಯಂಡ್ ಎಫೆಕ್ಟ್ಸು ಪಿನ್ ಟು ಪಿನ್ ಪ್ರತಿಯೊಬ್ಬರು ಅವರವರ ವರ್ಕ್ ಏನಿದೆ ದೇ ಹ್ಯಾವ್ ನೇಲ್ಡ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. Thank you so much. ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಲಿ. ಜೈ ಹಿಂದ್. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.